ಎಲ್ಲರಿಗೂ ನಮಸ್ಕಾರ, ಸ್ವಾಗತ. ಇವತ್ತೊಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹೆಲ್ತಿ ಸ್ಪೆಷಲ್ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಪಾಲಕ್ ಪರೋಟ ಅಂತ. ಈಗ ಒಂದು ಕಟ್ಟು ಪಾಲಕ್ ತಗೊಂಡು ಈಗ ಸಣ್ಣಗೆ ಹೆಚ್ಕೊಂಡು ಈಗ ನಾನು ಬಿಸಿನೀರು ಇಟ್ಟಿದ್ದೀನಿ. ಇದಕ್ಕೆ ಚೆನ್ನಾಗೆ ಕುದಿಯೋಕ್ಕೆ ಬಿಟ್ಟಿದ ನಂತರ ನಾನು ಪಾಲಕ್ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗೆ ಬೇಯಿಸ್ಕೊತಾ ಇದ್ದೀನಿ. ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿರೋರೆಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸ್ದಾಗಿ ನೋಡ್ತಿರೋರು ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡಿ ಎಲ್ಲ ಚೆನ್ನಾಗಿ ಈ ಥರ ಬೇಯಿಸ್ಕೊಂಡು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತಿದ್ದೀನಿ. ತಣ್ಣಗಾಗಕ್ಕೆ ಬಿಟ್ಬಿಡ್ತೀನಿ. ನಂತರ ನಾನು ಈಗ ಒಂದೆರಡು ಶುಂಠಿ, ಒಂದೆರಡು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಆಮೇಲೆ ನಂತರ ಪಾಲಕ್ ಸೊಪ್ಪು ಬೇಯಿಸಿರೋದನ್ನು ನಾನು ಇದು ಚೆನ್ನಾಗಿ ಹಿಂಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಪೇಸ್ಟ್ ಮಾಡಿಕೊಂಡು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇದಕ್ಕೆ 1 ಸ್ಪೂನು ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಗರಂ ಮಸಾಲ 1 ಸ್ಪೂನಷ್ಟು ಹಾಕ್ಕೊಂಡು ಇದು ನಾವು 2 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಗೋಧಿ ಹಿಟ್ಟು ಹಾಕ್ಕೊಂಡು ನಾವು ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ಳೋಣ. ಪಾಲಕ್ದು ರುಬ್ಬಿರೋದಿರುತ್ತಲ್ಲ ಅದನ್ನು ನಾವು ಚೆನ್ನಾಗಿ ಫಸ್ಟು ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಾಡ್ಕೋಬೇಕು. ಅದೇ ನೀರು ಸಾಕಾಗತ್ತೆ. ನೀರು ಸಾಕಾಗಿಲ್ಲ ಅಂತಂದರೆ ನಾವು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೋಬೇಕಾಗತ್ತೆ. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ನಾದ್ಕೊಳ್ಳೋಣ. ಈ ಥರ ಗೋಧಿ ಹಿಟ್ಟನ್ನ ಪಾಲಕ್ ಸೊಪ್ಪುಂದು ಮಿಕ್ಸ್ ಆಗಿ ನೋಡಿ ಒಳ್ಳೆ ಕಲರ್ ಬಂದಿದೆ. ಒಳ್ಳೆ ಗ್ರೀನ್ ಕಲರು ಮತ್ತು ಒಳ್ಳೆ ರಿಚ್ ಹೆಲ್ತಿಯಾಗಿರೋವಂಥ ಇದು ಬ್ರೇಕ್ಫಾಸ್ಟ್. ಇದು ಲಂಚ್ಗೆ ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮತ್ತು ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ ತುಂಬ ಸೂಪರಾಗಿರುತ್ತೆ. ಲಂಚ್ ಬಾಕ್ಸ್ಗೂ ಸಹ ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ಇದು ಒಂದು 2 ಸ್ಪೂನಷ್ಟು ತುಪ್ಪ ತಗೊಂಡು ಇದಕ್ಕೆ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಹಿಂಗೆ ಕಲಸಿ ಇಟ್ಕೊಳ್ಳೋಣ. ಪರೋಟಾನ ನಾವು ಲಟ್ಟಿಸ್ಕೋಬೇಕಲ್ವ, ಆ ಥರ. ಅದಕ್ಕೋಸ್ಕರ ಈಗ ಇದನ್ನು ನೋಡಿ ಗೋಧಿ ಹಿಟ್ಟು ಕಲಸಿಟ್ಟಿರೋದ್ರಲ್ಲಿ ನಾನು ಇದನ್ನು 3 ಭಾಗಗಳಾಗಿ ವಿಂಗಡಿಸ್ಕೊತಾ ಇದ್ದೀನಿ. 3 ಭಾಗ ಮಾಡಿಕೊಂಡು ಈಗ ನಾನು ಅದನ್ನು ಒಂದೊಂದೇ ಬೇರೆ ಬೇರೆನೇ ಲಟ್ಟಿಸ್ಕೊತಾ ಇದ್ದೀನಿ. 3 ಭಾಗನೂ ಸಹ ತೀರಾ ತೆಳುಗೇನು ಬೇಕಾಗಿಲ್ಲ, ಸುಮ್ಮನೆ ಲೈಟಾಗಿ ಲಟ್ಟಿಸ್ಕೊಳ್ಳೋಣ. ಎಲ್ಲ ದಪ್ಪ ಇದ್ದರೂ ನಡೆಯುತ್ತೆ. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಲಟ್ಟಿಸ್ಕೊಳ್ಳೋಣ. ಲಟ್ಟಿಸ್ಕೊಂಡ ನಂತರ ಇದಕ್ಕೆ ನಾವು ಅಕ್ಕಿ ಹಿಟ್ಟು ಮತ್ತು ತುಪ್ಪನ ಕಲಸಿಟ್ಕೊಂಡಿರ್ತೀವಲ್ಲ ಅದನ್ನು ಚೆನ್ನಾಗಿ ಹಿಂಗೆ ಕಲಿಸ್ಕೊಳ್ಳೋಣ, ಮಿಕ್ಸ್ ಮಾಡೋಣ. ಎಲ್ಲ ಚೆನ್ನಾಗಿ ಹಚ್ಚೋಣ. ಸುತ್ತ ಹಚ್ಚಿದ ನಂತರ ಅದನ್ನು ಸೈಡಿಗೆ ತೆಗೆದಿಟ್ಕೊಂಡು ನಂತರ ಅದೇ ಥರ ಇನ್ನೂ 2 ಇರುತ್ತಲ್ಲ ಅದನ್ನು ಸಹ ಅದೇ ಥರ ಲಟ್ಟಿಸ್ಕೊಳ್ಳೋಣ. ನೋಡಿ ಇದು ತುಂಬ ಒಳ್ಳೆ ಹೆಲ್ತಿ ಬ್ರೇಕ್ಫಾಸ್ಟ್. ಮಾತ್ರ ಒಂದು ಅರ್ಧ ಗಂಟೆ ಒಳಗೆ ನಾವು ಮಾಡ್ಕೋಬೋದು ಇದನ್ನು ಬೆಳಿಗ್ಗೆ ಹೊತ್ತು. ಇದಕ್ಕೆ ನಾವು ಸಾಮಾನ್ಯ ಮೊಸರು ಅಥವಾ ಗಟ್ಟಿ ಚಟ್ನಿ, ಈ ಥರ ಉಪ್ಪಿನಕಾಯಿ, ಇದು ಚಟ್ನಿ ಪುಡಿ ಇದರ ಜೊತೆ ನಾವು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇದೇ ಥರ ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಉಳಿದಿರೋ ಹಿಟ್ಟನ್ನು ಸಹ ಲಟ್ಟಿಸ್ಕೊಳ್ಳೋಣ. ಇದು ಸಹ ಅದೇ ಥರ ಸೇಮು ಅಕ್ಕಿ ಹಿಟ್ಟು ತುಪ್ಪನ ಹಚ್ಚಿ ಇದನ್ನು ಸೈಡಿಗೆಲ್ಲ ತೆಗೆದಿಟ್ಕೊಂಡಿರೋದು 3 ಸಹ ಒಂದೇ ಇದಕ್ಕೆ ಹಾಕಿ ಹಿಂಗೆ ಚೆನ್ನಾಗಿ ರೋಲ್ ಮಾಡ್ಕೊಳ್ಳೋಣ. ರೋಲ್ ಮಾಡಿ ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಒಂದೊಂದೇ ಈ ಥರ ಕಟ್ ಮಾಡ್ಕೊಳ್ಳೋಣ. ಪರೋಟಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ದಪ್ಪ ಬರೋ ಹಂಗೆ ನೋಡಿ ಕಟ್ ಮಾಡಿ ಇಟ್ಕೊಂಡ್ರೆ ಇದು ಒಳ್ಳೆ ಲೇಯರ್ಸ್ ಥರ ಬಂದಿರುತ್ತೆ. ಮಧ್ಯ ಪರೋಟ ಮಾಡಿದಾಗಲೂ ಅಷ್ಟೇ ನಮಗೆ ತುಂಬ ಲೇಯರ್ಸ್ ಥರ ಇರುತ್ತೆ. ಮತ್ತು ನಾವು ಬಿಡಿಸಿ ತಿನ್ನಬೇಕಾದ್ರೂ ಸಹ ತುಂಬ ಲೇಯರ್ಸ್ ಥರ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ತಿನ್ನೋದಕ್ಕೆ ಒಂಥರ ಖುಷಿ ಅನಿಸುತ್ತೆ. ನೋಡಿ ಇದನ್ನೆಲ್ಲ ಹಿಂಗೆ ತೀರಾ ದಪ್ಪನೂ ಬೇಡ, ತೆಳುವು ಬೇಡ, ಮೀಡಿಯಮ್ ಗಾತ್ರದಲ್ಲಿ ನಾವು ಲಟ್ಟಿಸ್ಕೊಂಡ. ನೋಡಿ ಇಲ್ಲೇ ಲೇಯರ್ ಎಲ್ಲ ಕಾಣ್ತಾ ಇದೆ. ಈ ಥರ ಎಲ್ಲ ಲಟ್ಟಿಸ್ಕೊಂಡಾದ ನಂತರ ಇದಕ್ಕೆ ನಾವು ಇಲ್ಲಿ ಸ್ವಲ್ಪ ಮೇಲೆ ಕಸೂರಿ ಮೇಥಿ ಹಾಕಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ ಹಿಂಗೆ ಮಾಡ್ತೀನಿ. ಬೇಕಾದ್ರೆ ಬಿಳಿ ಎಳ್ಳು ಹಾಕ್ಕೋಬೋದು, ಗಸಗಸೆನೂ ಹಾಕ್ಕೋಬೋದು. ನಾನು ಇಲ್ಲಿ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ, ಒಳ್ಳೆ ಘಮ ಕೊಡುತ್ತೆ. ನಂತರ ಬಿಸಿ ಹಂಚಿಗೆ, ಕಾದಿರೋ ಹಂಚಿಗೆ ನಾವು ಇದನ್ನು ಹಾಕಿ ಎಣ್ಣೆ ಎಲ್ಲ ಸುತ್ತ ಹಾಕಿ ಬೇಯಿಸ್ಕೊಬೇಕಾಗತ್ತೆ. ಕ್ರಿಸ್ಪಿಯಾಗಿ 2 ಬದಿ ಬರೋ ಹಂಗೆ ನೋಡಿ ಒಳ್ಳೆ ಒಂಬಣ್ಣ ಬರೋವರೆಗೂ ನಾವು ಈ ಥರ ಬೇಯಿಸ್ಕೊಬೇಕಾಗತ್ತೆ. ಬೇಯಿಸ್ಕೊಂಡೆ ನಮ್ಮದು ಸೂಪರಾಗಿರೋ ಹೆಲ್ತಿ ಬ್ರೇಕ್ಫಾಸ್ಟ್ ಪಾಲಕ್ ಪರೋಟ ರೆಡಿ ಆಯಿತು. ಈಗ ಸರ್ವ್ ಮಾಡ್ತಾಯಿದ್ದೀನಿ, ಚಟ್ನಿ ಜೊತೆ ಸರ್ವ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ.